ಇನ್ನೊಂದು ಸಾರಿ ನಿಂತ್ಕೊಂಡಂತೆ ಮತ್ತೆ ಸುಗ್ರೀವ. ಇದು ಮುಗಿಯೋದೇ ಇಲ್ಲ, ತೀವ್ರ ವಿರೋಧ ಅಂತ, ಬಿಡ್ತಾನೇ ಇಲ್ಲ ಅಂತ. ಏನಿದ್ರು ನನಗೆ ಹೀಗೆ ಅನ್ನಿಸ್ತಾ ಇದೆ, ರಾವಣನೇ ಇತ್ತ ಕಳುಹಿಸಿದ ಗುಪ್ತಚರ ಇವನು ಎಂಬುದೇ ನನ್ನ ಅನಿಸಿಕೆ. ನಿನಗೆ ಭಾರಿ ಕ್ಷಮಾವಂತ ನೀನು, ನಾನು ಕಂಡಿದ್ದೇನೆ, ನಿನಗೆ ಹೃದಯ ವಿಶಾಲ, ಎಲ್ಲರ ಮೇಲೂ ಆ ರೀತಿ ಭಾವ ಇರ್ತದೆ ನಿನಗೆ. ಆದರೆ ನನ್ನ ಪ್ರಕಾರ ಇವನ ನಿಗ್ರಹವನ್ನೇ ಮಾಡಬೇಕು. ನೀನೋ ಇವನ ಮೇಲೆ ವಿಶ್ವಾಸ ಇಟ್ಟು ಮೈ ಮರೆತಾಗ ಲಕ್ಷ್ಮಣನೋ ಜಾಂಬವಂತನೋ ಅಂಗದನೋ ಇವನು ಅನಾಹುತ ಮಾಡ್ಬೋದು. ಆ ನೀಚನ ತಮ್ಮ ಹೇಗೆ ನಂಬೋದು ಅಂತ ಸ್ವಲ್ಪ ಈಗ ರಾಮನಿಗೆ ಒಂಚೂರು ಧಾಟಿ ಬದಲಾಯಿತು ರಾಮನಂತ. ಎಷ್ಟೊತ್ತು ತುಂಬ ಸಮಾಧಾನದಲ್ಲಿ ಅನುನಯಿಸಿ ಹೇಳಿದ್ದಾನೆ. ಈಗಲೂ ಕೂಡ ಸುಗ್ರೀವನನ್ನು ನೋಯಿಸಿ ಮಾತನಾಡೋದಿಲ್ಲ, ಆದರೆ ಈಗಿನ ಸ್ವರ ಬೇರೆ ಅಂತೆ. ಇಷ್ಟು ಮಾತುಕತೆಗಳಾದ ನಂತರ ಈ 3 ಬಾರಿ ಸುಗ್ರೀವ ವಿರೋಧ ಮಾಡಿದ ನಂತರ ತೀರ್ಮಾನ ಕೊಟ್ಟ ಬಳಿಕೂ ತೀರ್ಮಾನದ ಮೇಲೆ ತೀರ್ಮಾನ, ಅದ್ರ ಮೇಲೆ ಮತ್ತೊಂದು ತೀರ್ಮಾನ, ಇಷ್ಟು ಸತಿ ತೀರ್ಮಾನ ಕೊಟ್ಟ ಬಳಿಕೂ ಮತ್ತೂ ಸುಗ್ರೀವ ಮುಂದುವರೆದಾಗ ಸ್ವರ ಗಟ್ಟಿಯಾಯಿತು ರಾಮನದ್ದು ಅಂತ. ಸುಗ್ರೀವ ನಿನ್ನ ಮಾತನ್ನೇ ಒಪ್ಪಿ ಅತ್ಯಂತ ದುಷ್ಟ ಇವನು ಅಂತ ಅಂದ್ಕೊಳ್ಳೋಣ. ಏನು ಮಾಡಬಲ್ಲ ನನಗೆ ನಿನ್ನ ಅಭಿಪ್ರಾಯ? ನನ್ನ ಮೇಲೆ ನಿನ್ನ ನಂಬಿಕೆ ಇದೆಯೋ ಇಲ್ವೋ, ಭರವಸೆ ಇದೆಯೋ ಇಲ್ವೋ? ಸಣ್ಣ ತೊಂದರೆ ಏನಾದರೂ ಮಾಡೋಕ್ಕೆ ಸಾಧ್ಯ ಇದೆಯಾ ನನಗೆ? ಆತ ಪಿಶಾಚಾನ್ ದಾನವಾನ್ ಯಕ್ಷಾನ್ ಪೃಥಿವ್ಯಾಂ ಚೈವ ರಾಕ್ಷಸಾನ್ ಅಂಗುಲ್ಯಗ್ರೇಣ ತಾನ್ ಹನ್ಯಾಂ ಇಚ್ಛನ್ ಹರಿಗಣೇಶ್ವರ. ಹೇ ಸುಗ್ರೀವ, ರಾಮ ಬಯಸಿದರೆ ಪಿಶಾಚಗಳಿರ್ಬೋದು, ದಾನವರಿರ್ಬೋದು, ಯಕ್ಷರಿರ್ಬೋದು, ರಾಕ್ಷಸರಿರ್ಬೋದು, ಬೆರಳ ತುದಿಯಿಂದ ಕೊಂದೇನು, ಬೆರಳ ತುದಿಯಿಂದ, ಅಂಗುಲ್ಯಗ್ರೇಣ. ಏನಪ್ಪ ನಿನ್ನದು? ಮತ್ತೆ ಯಾಕಷ್ಟು ಭಯ ನಿನಗೆ, ಯಾಕಷ್ಟು ಆತಂಕ? ಇಲ್ಲಿ ಆ ದೈವತ್ವ ಪ್ರಕಟ. ಈ ಲೋಕದವರು ಮಾತ್ರ ಅಲ್ಲ, ಲೋಕಾಂತರದ ದಿವ್ಯ ಶಕ್ತಿಗಳಿರ್ಬೋದು ಅಂತ ಬೆರಳ ತುದಿಯಿಂದ ಹೊಸಕಿ ಹಾಕಿ ಅನ್ನುವಾಗ ಅದು ಮನುಷ್ಯರಾಡುವ ಮಾತಲ್ಲ ಅಂತ, ಅದು ಯಾವುದೋ ದಿವ್ಯ ಮಾತನಾಡ್ತಾ ಇದೆ ಅಂತ, ಇನ್ಯಾವುದೊಂದು ಅಚಿಂತ್ಯ ಶಕ್ತಿ ಆ ಮಾತನಾಡ್ತಾ ಇದೆ ಅನ್ನೋದು ತುಂಬ ಸ್ಪಷ್ಟ ಇಲ್ಲಿ ಅಂತ. ಇಷ್ಟು ಹೇಳಿ ಅವನು ಒಂದು ಗೂಬೆ ಕಥೆ ಹೇಳಿದ್ನಲ್ಲ ಸುಗ್ರೀವ, ರಾಮನು ಒಂದು ಪಾರಿವಾಳದ ಕಥೆ ಹೇಳ್ತಾನೆ. ಅದಕ್ಕೆ ಪ್ರತಿಯಾಗಿ, ಆ ಗೂಬೆ ಕಥೆಗೆ ಪ್ರತಿಯಾಗಿ ಒಂದು ಪಾರಿವಾಳದ ಕಥೆ. ಒಂದು ಕಾಡು, ಆ ಕಾಡಿನಲ್ಲಿ ಪಾರಿವಾಳ ದಂಪತಿಗಳು ವಾಸವಾಗಿದ್ದು ಅಂತ ಯಾವುದೊಂದು ಮರದ ಮೇಲೆ. ಬೇಡ ಬಂದ ಒಂದು ದಿನ, ಆ ಹೆಣ್ಣು ಪಾರಿವಾಳವನ್ನು ಹೊಡೆದು ಕೊಂದೇ ಬಿಟ್ಟೆ, ಗಂಡು ಮಾತ್ರ ಉಳ್ಕೊಂಡಿದೆ. ಮಳೆ ಬಂತು, ಸಂಜೆ ಆಯಿತು, ಜೋರು ಮಳೆ ಬಂತು. ನಡುಗುತ್ತಾ ಚಳಿಯಲ್ಲಿ ಆ ವ್ಯಾಧ ಮರದ ಬುಡಕ್ಕೆ ಬಂದರಂತೆ, ಬೇಡ ಅದೇ ಮರದ ಬುಡಕ್ಕೆ ಬಂದರಂತೆ. ಆಗ ಪಾರಿವಾಳ ಆಲೋಚನೆ ಮಾಡ್ತದೆ, ಇದು ನನ್ನ ಮನೆ, ಇವನು ನನ್ನ ಅತಿಥಿ, ನನ್ನ ಮರಕ್ಕೆ ನನ್ನ ಮನೆ, ಇದನ್ನು ಆಶ್ರಯಿಸ್ಕೊಂಡು ಬಂದಿರತಕ್ಕಂಥವನು ನನ್ನ ಅತಿಥಿ ಇವನು ಅಂತ. ಹಾಗಾಗಿ ಇವನಿಗೆ ನಾನು ಆತಿಥ್ಯವನ್ನೇ ಮಾಡಬೇಕು ಅಂತ ಹೇಳಿ ಆ ಬೇಡನಿಗೆ ಕಟ್ಟಿಗೆಯನ್ನು ಮತ್ತು ಬೆಂಕಿಯನ್ನು ಕೊಡ್ತಂತೆ. ಚಳಿ ಕಾಯಿಸ್ಕೋ, ನೀನು ಬದುಕು ಅಂತ. ಅವನು ಚಳಿ ಕಾಯಿಸ್ಕೊಂಡ. ಬೇಡ ಭಾರಿ ಹಸುವಾಯ್ತಂತೆ ಬೇಡನಿಗೆ, ವಿಪರೀತ ಹಸುವಾಯ್ತಂತೆ ಅವನಿಗೆ. ಹಸು ತಡ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ಅಡುಗೆ ಮಾಡ್ಕೊಳ್ಳೋ ವ್ಯವಸ್ಥೆಯನ್ನು ಇಲ್ಲ, ಅಲ್ಲಿ ಆಹಾರ ಇಲ್ಲ. ಅದನ್ನು ಗಮನಿಸಿದ ಪಾರಿವಾಳ, ನನ್ನ ಮನೆಗೆ ಬಂದವನು ಉಪವಾಸ ಇರಬಾರ್ದು ಅಂತ, ಹೊಟ್ಟೆ ತುಂಬ್ಕೊಂಡು ಹೋಗಬೇಕು ಅಂತ ತಾನೇ ಬೆಂಕಿಗೆ ಬೆಂದು ಅವನಿಗೆ ಆಹಾರವಾಯ್ತಂತೆ ಆ ಬೇಡನಿಗೆ. ಈ ಕಥೆಯನ್ನು ಹೇಳ್ತಾನೆ ರಾಮ. ಒಂದು ಪಾರಿವಾಳ ಅಂತಹ ಪ್ರವೃತ್ತಿಯನ್ನು ತೋರಿಸಿದೆ. ಬಂದು ಆಶ್ರಯಿಸಿದವನು ಅಂದ್ರೆ ಏನು, ಈ ರೀತಿ ಒಂದು ಶರಣಾಗತಿಯಾಗಿದ್ದಲ್ಲ, ಅದು ಆ ಮರದ ಬುಡಕ್ಕೆ ಅವನು ಬಂದಿದ್ದು ಅಂತ. ಅಷ್ಟಕ್ಕೆ ಇಷ್ಟು ಒಂದು ಪಾರಿವಾಳ ಮಾಡಿದರೆ ನಾನೇನು ಮಾಡಬೇಕು ಹೇಳು? ನನ್ನ ಪ್ರವೃತ್ತಿ ಹೇಗಿರಬೇಕು? ನಾನು ಸಂಶಯ ಮಾಡಲ? ಬಂದು ಆಶ್ರಯಿಸಿದವನನ್ನು ದೂರ ತಳ್ಳಲ? ರಾಮ ಅದನ್ನು ಮಾಡಲಿಕ್ಕಿಲ್ಲ. ಋಷೇ ಕಣ್ವಸ್ಯ ಪುತ್ರೇಣ ಕಂಡುನಾ ಪರಮರ್ಷಿಣ ಶೃಣು ಗಾಥಾಂ ಪುರಾ ಗೀತಾಂ. ಕಂಡು ಮಹರ್ಷಿ, ಕಣ್ವರ ಪುತ್ರ ಕಂಡು ಮಹರ್ಷಿ, ಆ ಮಹರ್ಷಿ ಒಂದು ಮಾತನ್ನು, ಒಂದು ಗಾದೆ, ಆ ಮಾತು ಗಾದೆಯಾಗಿದೆ, ಮಾತನ್ನು ಹೇಳಿದ್ದಾರೆ. ಆ ಮಾತನ್ನು ನಾನು ನಿನಗೆ ಹೇಳ್ತೇನೆ ಕೇಳು. ಯಾರು ನಮ್ಮ ಮುಂದೆ ಬಂದು ಬದ್ಧಾಂಜಲಿ ಪುಟಂ, ಕೈ ಮುಗಿದು ಬದ್ಧಾಂಜಲಿ ಪುಟಂ ದೀನಂ ದೈನ್ಯದಿಂದ ಯಾಚಂತಂ, ಶರಣಾಗತಿಯನ್ನು ಅಂದರೆ ರಕ್ಷಣೆಯನ್ನು ಯಾಚನೆ ಮಾಡ್ತಾರೋ, ಆಶ್ರಯವನ್ನು ಯಾಚನೆ ಮಾಡ್ತಾರೋ, ಶರಣಾಗತಿಯನ್ನು ನಿವೇದನೆ ಮಾಡ್ತಾರೋ, ಶತ್ರು ಬೇಕಾದ್ರೂ ಇರ್ಬೋದು, ಅಂಥವರನ್ನು ಕೊಲ್ಲಕೂಡದು,
ಅಂಥವ್ರ ಮೇಲೆ ಕೈ ಎತ್ತ ಕೂಡದು. ನಹನ್ಯಾತ್ ಆನೃಶಂಸ್ಯಾರ್ಥಂ, ಮನುಷ್ಯತ್ವ ಅದು, ದಯೆ ಅದು ಅಂತ. ವಿಭೀಷಣನನ್ನು ವಧಿಸಬೇಕು ಅನ್ನೋ ಮಾತಿಗೆ ಉತ್ತರ ಇದು. ದಂಡಿಸಬೇಕು ಅನ್ನೋ ಮಾತಿಗೆ ಕೊಡುವಂಥ ಉತ್ತರ ಇದು. ಆರ್ತನಾಗಿರ್ಬೋದು, ದೃಪ್ತನಾಗಿರ್ಬೋದು, ಶತ್ರುವಾಗಿರ್ಬೋದು, ಮಿತ್ರನಾಗಿರ್ಬೋದು, ಬಂದು ಶರಣಾಗತನಾದರೆ ಪ್ರಾಣ ಕೊಟ್ಟಾದರೂ ಕೂಡ ಉಳಿಸ್ಬೇಕು ಅವನನ್ನು ಅಂತ. ಇದು ರಘುವಂಶದ ರೀತಿ ಅಂತ. ರಘುವಂಶ ಬಂದಿದ್ದು, ನನ್ನ ಪೂರ್ವಜರೆಲ್ಲ ಇದ್ದಿದ್ದು, ಬದುಕಿ ಬಾಳಿದ್ದು ಈ ರೀತಿಯಲ್ಲಿ. ಹಾಗಾಗಿ ಶರಣಾಗತರ ರಕ್ಷಣೆಯನ್ನು ನಾವು ಮಾಡದೇ ಇರೋದಿಲ್ಲ. ಪ್ರಾಣ ಬೇಕಾದರೂ ಬಿಟ್ಟೆವು, ಪ್ರಾಣ ಬೇಕಾದರೂ ಕೊಟ್ಟೆವು. ನೋಡಿ ಆ ಶರಣಾಗತಿಯ ಧರ್ಮ ಹೇಗಿದೆ ನೋಡಿ ಅಂತ, ಶರಣಾಗತ ಪರಿಪಾಲನೆಯ ಧರ್ಮ ಅಂತ. ಈಗ ಒಬ್ಬ ಬಂದು ಶರಣಾಗತನಾಗಿದ್ದಾನೆ, ಯಾವುದಾದ್ರೂ ಕಾರಣಕ್ಕೆ ನಾವು ರಕ್ಷಣೆ ಮಾಡದೇ ಇದ್ದರೆ, ನಮ್ಮ ಕಣ್ಮುಂದೆ ಅವನು ಸತ್ತು ಹೋದರೆ, ಅವನು ನಾಶವಾದರೆ, ಅವನಂತೂ ನಾವು ರಕ್ಷಣೆ ಮಾಡದೇ ಇದ್ದರೆ ಅಂತ, ಭಯದಿಂದಲಾಗಲಿ, ಮೋಹದಿಂದಲಾಗಲಿ, ಕಾಮದಿಂದಲಾಗಲಿ, ಯಾವುದಾದ್ರೂ ಕಾರಣಕ್ಕೆ ನಾವು ನಮ್ಮ ಶಕ್ತಿಯೆಲ್ಲವನ್ನೂ ಬಳಸಿ ರಕ್ಷಣೆ ಮಾಡದೇ ಇದ್ದರೆ ಅದು ಪಾಪ, ಅದು ಅಂತ ಲೋಕಗರ್ಹಿತ, ಪ್ರಪಂಚ ನಿಂದೆ ಮಾಡ್ತಕ್ಕಂಥದ್ದು ಅಂತ. ಹಾಗಾಗಿ ಶರಣಾಗತ, ಶರಣ್ಯ, ಈ ಶರಣ್ಯನಾದವನು ಶರಣಾಗತನನ್ನು ರಕ್ಷಣೆ ಮಾಡದೇ ಇದ್ದರೆ ಆ ಶರಣಾಗತನಾದವನು ನಶಿಸಿ ಹೋಗುವಾಗ, ಸಾಯುವಾಗ ನಮ್ಮ ಪುಣ್ಯವನ್ನು ತಗೊಂಡು ಹೋಗ್ತಾನೆ, ಇಡೀ ಪುಣ್ಯ ಹೋಗ್ತದೆ ಅಲ್ಲಿ ಅಂತ. ಏವಂ ದೋಷೋ ಮಹಾನತ್ರ ಪ್ರಪನ್ನಾನಾಮ ರಕ್ಷಣೆ. ಶರಣಾಗತರಾದವರನ್ನು ಪಾಲನೆ ಮಾಡದೇ ಇದ್ದರೆ ಅದು ಮಹಾದೋಷ, ಅದು ಅಸ್ವರ್ಗ್ಯ, ಅಂಥವನಿಗೆ ಸ್ವರ್ಗ ಇಲ್ಲ. ಆಯಶಸ್ಯ, ಅಂಥವನಿಗೆ ಕೀರ್ತಿ ಇಲ್ಲ. ಬಲ ವೀರ್ಯ ವಿನಾಶನ, ನಮಗೆ ದೇವರು ಕೊಟ್ಟ ಸಾಮರ್ಥ್ಯ ಅದು ಇಂಥ ಒಳ್ಳೆ ಕೆಲಸಕ್ಕೋಸ್ಕರ ಇರ್ತಕ್ಕಂಥದ್ದು. ನಾವು ಒಳ್ಳೆ ಕೆಲಸಕ್ಕೆ ಬಳಸ್ತಾ ಇದ್ದರೆ ಅದು ಉಳಿಯೋದಿಲ್ಲ ಅಂತ, ಆ ಸಾಮರ್ಥ್ಯವೇನು. ಹಾಗಾಗಿ ಸುಗ್ರೀವ, ಸದ್ಯದ ಮಟ್ಟಿಗೆ ನೀನು ಹೇಳಿದ್ದನ್ನು ಮಾಡೋದಿಲ್ಲ, ನಾನು ಕಂಡು ಮಹರ್ಷಿ ಹೇಳಿದ್ದನ್ನು ಮಾಡ್ತೇನೆ. ಕಣ್ವಪುತ್ರನಾದ ಕಂಡು ಮಹರ್ಷಿ ಶರಣಾಗತ ಪರಿಪಾಲನೆ ಧರ್ಮದ ಬಗ್ಗೆ ಏನು ಹೇಳಿದಾನೋ ಅದನ್ನು ಮಾಡ್ತೇನೆ. ಅದು ಧರ್ಮಿಷ್ಠ, ಅದು ಯಶಸ್ಯ, ಅದರಿಂದ ಸ್ವರ್ಗ, ಅದರಿಂದ ಶುಭ ಅಂತ. ಈ ಭಾವದ ಕನ್ನಡ ಅನುವಾದ ಹೇಗಿದೆ ಅಂತ, ರಾಮನ ರೀತಿ ಅದು ಹೇಗೆ ಅಂದರೆ, ಚರಣಕ್ಕೆ ಶರಣಾದವರನ್ನು ಬಿಡನು, ಕರುಣೆಯೇ ರಾಮನ ರೀತಿ. ಚರಣಕ್ಕೆ ಶರಣಾದವರನ್ನು ಬಿಡನು, ಕರುಣೆಯೇ ರಾಮನ ರೀತಿ. ಪರಮ ಪಾಪಿಯೇ ಮಣಿದು ಬಂದರು, ಕೊಡುವನು ಅವನಿಗೆ ಪ್ರೀತಿ. ಪರಮ ಪಾಪಿಯೇ ಮಣಿದು ಬಂದರು, ಕೊಡುವನು ಅವನಿಗೆ ಪ್ರೀತಿ. ಹೊರಗಿನ ಬೆಡಗಿಗೆ ಕರಗುವನಲ್ಲ, ಅಂತರಂಗವನು ಅಳೆಯುವನು. ಆಕಾರಕ್ಕೆ ಆಕರ್ಷಿತನಾಗದೆ, ಹೊರಗಿನ ಆಕಾರಕ್ಕೆ ಆಕರ್ಷಿತನಾಗದೆ ಆತ್ಮೀಯತೆಗೆ ಇವನು ಒಲಿಯುವನು. ಚರಣಕ್ಕೆ ಶರಣಾದವರನ್ನು ಬಿಡನು. ಇದು ಕನ್ನಡ. ಇದರ ಸಂಸ್ಕೃತ ಹೀಗಿದೆ. ಇದು ರಾಮನ ಮಾತು ಮುಂದೆ ಬರ್ತಕ್ಕಂಥದ್ದು. ಅದನ್ನು ಕೇಳಿ ನಾವು ಈ ಪದಕ್ಕೆ ಹೋಗೋಣ. ಒಂದು 4 ಸಾಲಿನ ಅತ್ಯದ್ಭುತವಾಗಿರ್ತಕ್ಕಂಥ ಪದ. ರಾಮನ ಬಗ್ಗೆ ನಮ್ಮ ಹೃದಯದಲ್ಲಿ ಭವ್ಯ ಒಂದು ಚಿತ್ರವನ್ನು ಕಟ್ಟಿಕೊಡ್ತಕ್ಕಂಥ ಅತಿ ಸುಂದರವಾಗಿರ್ತಕ್ಕಂಥ ಪದ. ಅದಕ್ಕಿಂತ ಮೊದಲು ರಾಮನ ಅಭಯ ಮಹಾವಾಕ್ಯವನ್ನು ಅನುಸಂಧಾನ ಮಾಡೋಣ. ಈ ಸಂದರ್ಭದಲ್ಲಿ ಕೊಟ್ಟ ಕೊನೆಯ ಮಾತಾಗಿ ರಾಮ ಏನು ಹೇಳಿದ ಅಂತ. ಸಕೃದೇವ ಪ್ರಪನ್ನಾಯ, ಒಂದೇ ಒಂದು ಬಾರಿ ಬಂದು ಯಾರಾದರೂ ಶರಣಾದರೆ, ತವಾಸ್ಮಿ, ನಾನು ನಿನ್ನವನು ಎಂಬುದಾಗಿ ನಿವೇದನೆ ಮಾಡಿಕೊಂಡ್ರೆ, ಯಾಚತೆ, ರಕ್ಷೆಯನ್ನು ಬೇಡಿದರೆ ಕೊಡ್ತೇನೆ ರಕ್ಷೆಯನ್ನು. ಸರ್ವಭೂತೇಭ್ಯೋ, ಈ ಭೂತ ಪ್ರಪಂಚದಲ್ಲಿ ಇಷ್ಟಾರು ಜೀವಕೋಟಿಗಳ ಪೈಕಿಯಲ್ಲಿ ಯಾರೇ ಇರ್ಬೋದು, ಬಂದು ಶರಣಾಗತಿಯನ್ನು ಮಾಡಿದರೆ ಅಂಥವನಿಗೆ ಅಭಯವನ್ನು ಕೊಡ್ತೇನೆ. ಇದು ನನ್ನ ವ್ರತ. ಏತತ್ ವ್ರತಂ ಮಮ. ಅಭಯಂ ಸರ್ವಭೂತೇಭ್ಯೋ ದದಾಮಿ. ಈ ಜೀವಕೋಟಿಗಳ ಪೈಕಿ ಯಾರೇ ಇದ್ರೂ ಕೊಡ್ತೇನೆ, ಯಾರಿಂದ ಆಪತ್ತಿದ್ರು ಅಂತ. ಈ ಜೀವಕೋಟಿಗಳ ಮಧ್ಯೆ ಯಾರಿಂದ ಆಪತ್ತಿದ್ರು ಕೂಡ ರಾಮನ ಅಭಯ ಇದೆ. ಏತದ್ ವ್ರತಂ ಮಮ. ಚರಣಕ್ಕೆ ಶರಣಾದವರನ್ನು ಬಿಡನು. ಚರಣಕ್ಕೆ ಶರಣಾದವರನು ಬಿಡನು, ಕರುಣೆಯೇ ರಾಮನ ರೀತಿ. ಚರಣಕ್ಕೆ ಶರಣಾದವರನು ಬಿಡನು, ಕರುಣೆಯೇ ರಾಮನ ಪಾಪಿಯೇ ಮಣಿದು ಬಂದರು, ಕೊಡುವನವನಿಗೆ ಪ್ರೀತಿ.
ಆಶ್ರಿತನಾಗದೆ ಆತ್ಮೀಯತೆಗಿವನೊಲಿಯುವನು ಚರಣಕ್ಕೆ ಶರಣಾದವರನು ಬಿಡನು. ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತದ್ವ್ರತಂ ಮಮ. ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತತ್ ವ್ರತಂ ಮಮ. ಸಕೃದೇವ ಪ್ರಪನ್ನಾಯ ತವಾಸ್ಮಿ ಇತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತತ್ ವ್ರತಂ ಮಮ. ಇದು ರಾಮನ ವ್ರತ. ಹಾಗಾಗಿ ಸತ್ಯವ್ರತ ರಾಮನು, ಅವನೆಂದೂ ತನ್ನ ವ್ರತವನ್ನು ಮರೆಯುವನಲ್ಲ. ಈ ವ್ರತವನ್ನು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇದೊಂದು ರೀತಿ ಒಂದು ಬ್ಲಾಂಕ್ ಚೆಕ್ ಕೊಟ್ಟ ಹಾಗಿದೆ ಅಂತ. ಯಾರಿಂದ ಭಯವಿರಲಿ, ಯಾರಿಗೇ ಭಯವಿರಲಿ, ಬಂದು ಆಶ್ರಯಿಸಿದರೆ ಅಭಯ. ಅದ್ಭುತವಾಗಿರ್ತಕ್ಕಂಥ ಒಂದು ರಾಮಾಯಣದ ಒಂದು ಜೀವ ಇರ್ತಕ್ಕಂಥ ವಾಕ್ಯ ಇದು, ರಾಮನ ವಾಣಿ, ರಾಮನ ಮಾತು. ಇಷ್ಟು ಹೇಳಿದ ರಾಮ ಸುಗ್ರೀವನಿಗೆ ಹೇಳಿದನಂತೆ, ಎಲೆಯ ಕಪಿಶ್ರೇಷ್ಠನೇ ಸುಗ್ರೀವ, ನಾನು ವಿಭೀಷಣನಿಗೆ ಅಭಯವನ್ನು ಕೊಟ್ಟಾಯಿತು. ಹೋಗು, ಕರ್ಕೊಂಡು ಬಾ. ಬಂದವನು ವಿಭೀಷಣ ಇರ್ಬೋದು, ರಾವಣನೇ ಇರಬಹುದು. ಬಂದವನು ವಿಭೀಷಣನಿರಬಹುದು, ರಾವಣನೇ ಇರಬಹುದು. ದತ್ತಮಸ್ಯ ಅಭಯಮ್ಮಯ, ರಾಮನು ಅಭಯವನ್ನು ಕೊಟ್ಟಾಯಿತು. ಇನ್ನು ನಿನಗೆ ಉಳಿದಿರ್ತಕ್ಕಂಥದ್ದು ಕರ್ಕೊಂಡು ಬಾ ಹೋಗಿ. ರಾಮನ ಗಾಂಭೀರ್ಯ ನೋಡಿ, ಔದಾರ್ಯ ನೋಡಿ. ರಾಮನು ಸೀತೆಗಾಗಿ ರಾವಣನ ಜೊತೆ ಸೆಣಸಿದ್ದಾನೆ, ವಿಭೀಷಣನಿಗಾಗಿ ಸುಗ್ರೀವನ ಜೊತೆ ಸೆಣಸಿದ್ದಾನೆ. ಯುದ್ಧ ಆ ರೀತಿ ಯುದ್ಧ ಅಲ್ಲದೆ ಇದ್ರೂ ಕೂಡ ಒಂದು ವಾಗ್ಯುದ್ಧ, ಒಂದು ವಾಗ್ ಸಂವಾದ ನಡೆದಿದೆ ನೋಡಿ. ಅದ್ರ ಬಿಟ್ಟುಕೊಡ್ಲಿಲ್ಲ. ಯಾಕೆಂದರೆ ಸುಗ್ರೀವ ಬೇಕು ರಾಮನಿಗೆ, ಅವನ ಸೈನ್ಯ ಬೇಕು, ಅದರಿಂದ ಎಲ್ಲ ಕೆಲಸ ಆಗುವಂಥದ್ದು. ಆದರೆ ಮೌಲ್ಯ ಬಂದಾಗ, ತತ್ವ ಬಂದಾಗ ನೋಡಿ ಯಾವುದನ್ನು ಕೂಡ ಲೆಕ್ಕಿಸೋದಿಲ್ಲ ಅಂತ. ವಿಭೀಷಣ ಹೊಸಬ, ಒಬ್ಬ ಬಂದಿದ್ದಾನೆ, ಜೊತೆಲಿ 4 ಜನ ಇದ್ದಾರೆ. ಇಲ್ಲಿ ಕೋಟ್ಯಂತರ ಅಸಂಖ್ಯ ಕೋಟಿ ಕಪನಾಯಕರಿದ್ದಾರೆ. ಆದರೆ ರಾಮನ ತಕ್ಕಡಿ ತೂಗುವ ರೀತಿಯನ್ನು ನೋಡಿ ಅಂತ. ಅದು ಪ್ರೀತಿಗೆ, ಭಕ್ತಿಗೆ, ಭಾವಕ್ಕೆ ಒಲಿಯುವಂಥದ್ದು. ಅಲ್ಲಿ ಯಾವ ಲೆಕ್ಕಾಚಾರವೂ ಬರೋದಿಲ್ಲ, ಯಾವ ವ್ಯವಹಾರವೂ ಕೆಲಸ ಮಾಡೋದಿಲ್ಲ, ಭಾವವೇ ಮುಖ್ಯ ಅಲ್ಲಿ ಅಂತ. ಹಾಗಾಗಿ ವಿಭೀಷಣೋವ ಸುಗ್ರೀವ ಯದಿವಾ ರಾವಣ ಸ್ವಯಂ ರಾವಣನೇ ಬಂದಿರಲಿ, ಕರ್ಕೊಂಡು ಬಾ. ಆಗ ಸುಗ್ರೀವನ ಭಾವ ಬದಲಾಯಿತು. ಸುಗ್ರೀವ ಕರಗಿದ. ಸೌಹಾರ್ದೇನ ಅಭಿಚೋದಿತ. ಇಷ್ಟು ಪ್ರಭು ವಿಶ್ವಾಸ ಇಡಬೇಕಾದ್ರೆ ಅದೇನೋ ಇರಬೇಕು ಅಲ್ಲಿ ಅಂತ ಅವನಿಗೂ ಅನ್ನಿಸ್ತು ಅಂತ. ಹಾಗಾಗಿ ಸುಗ್ರೀವ ರಾಮನಿಗೆ ಹೇಳಿದಂತೆ, ಪ್ರಭು ಇದು ನಿನಗೆ ಸರಿ, ನಮ್ಮಂಥವರಿಗಲ್ಲ. ಈ ಭಾವ, ಈ ಔದಾರ್ಯ, ಈ ಮನಸ್ಸು, ಈ ವಿಶ್ವಾಸ ನಿನಗೆ ಸರಿ. ಈ ಕ್ಷಣದಲ್ಲಿ ನನಗೂ ಹಾಗೆ ಅನ್ನಿಸ್ತಾ ಇದೆ. ಮಮಚಾಪ್ಯಂತರಾತ್ಮಾಯಂ ಶುದ್ಧಂ ವೇತ್ತ ವಿಭೀಷಣಂ. ನನ್ನ ಕಣ್ಣು ತೆರೆದಂತಾಯಿತು, ನನ್ನ ಅಂತರಾತ್ಮವು ಕೂಡ ವಿಭೀಷಣನನ್ನು ಶುದ್ಧನನ್ನಾಗಿ ತಿಳಿತಾ ಇದೆ. ಮತ್ತು ನೀನು ಆಂಜನೇಯ ಇಬ್ಬರು ಹೇಳಿದ ಮೇಲೆ ಮತ್ತೇನಿದೆ, ಪರೀಕ್ಷೆ ನೀವು ಮಾಡಿರ್ತೀರಿ. ಒಂದು ವ್ಯಕ್ತಿಯನ್ನು ನೋಡಿದರೆ ಅದು ಕ್ಷಕಿರಣದಂತೆ ಅಂತ. ಒಳಹೊಕ್ಕು ಆತ್ಮದಲ್ಲಿ ಏನಿದೆ, ಅಂತರಂಗದಲ್ಲಿ ಏನಿದೆ, ಅರಿವು ಶಕ್ತಿಯುಳ್ಳ ದೃಷ್ಟಿಯುಳ್ಳವರು ನೀವಿಬ್ಬರು, ನೀನು ಮತ್ತು ಹನುಮಂತ, ನೀವು ಪರೀಕ್ಷೆ ಮಾಡಿದ್ಮೇಲೆ ಇನ್ನೇನು. ಹಾಗಾಗಿ ಬರಲಿ ವಿಭೀಷಣ, ಇನ್ನು ಮೇಲೆ ನಾನು ಹೇಗೂ ಅವನು ಕೂಡ ಹಾಗೆ ಇಲ್ಲಿ ಎಂಬುದಾಗಿ ಹೇಳಿ ವಿಭೀಷಣನ ಸಖಿತ್ವವನ್ನು, ಸ್ನೇಹವನ್ನು ಸುಗ್ರೀವನು ಒಪ್ಪಿಕೊಂಡಾಗ ವಿಭೀಷಣನ ಶರಣಾಗತಿಗೆ ಮೊದಲು ಸುಗ್ರೀವನ ಶರಣಾಗತಿ ಆಯಿತು. ಸುಗ್ರೀವ ಶರಣಾಗತಿ ಆದ ಮೇಲೆ ವಿಭೀಷಣನ ಶರಣಾಗತಿ ಅಂತ. ಹೀಗೆ ರಾಮನು ಅಭಯವನ್ನು ಕೊಟ್ಟಿರಲು ರಾವಣಾನುಜನು ವಿಭೀಷಣನು ಭೂಮಿಂ ಸಮವಲೋಕೇನ್, ಭೂಮಿಯ ಕಡೆ ಒಂದು ದೃಷ್ಟಿ ಹಾಯಿಸ್ತಾನೆ, ಮೇಲಿಂದ ನೋಡ್ತಾನೆ, ಇಳಿಯುವ ಒಂದು ಹಿನ್ನೆಲೆ ಅದು. ಹೃಷ್ಟ, ಅವನ ಹರ್ಷಕ್ಕೆ ಪಾರವೇ ಇಲ್ಲ, ವಿಭೀಷಣನ ಆನಂದಕ್ಕೆ ಪಾರವೇ ಇಲ್ಲ. ತನ್ನ ಭಕ್ತರಾದ 4 ಅನುಚರರ ಜೊತೆಯಲ್ಲಿ ಭೂಮಿಗಿಳಿದ.
ಬಂದು ರಾಮನ ಕಾಲಿಗೆ ಬಿದ್ದ. ನಿನ್ನ ಕಾಲಿಗೆ ಬಿದ್ದೆನು ಪರಮ ಕೃಪಾಳು, ತೇಲಿಸೋ ಇಲ್ಲ ಮುಳುಗಿಸೋ. ನಿನ್ನ ಕಾಲಿಗೆ ಬಿದ್ದನು ಪರಮ ಕೃಪಾಳು ಎಂಬ ಪದ ನೆನಪಾಗ್ತದೆ. ಪಾದಯೋ ಶರಣಾನ್ವೇಷಿ, ಶರಣಾಗತನಾಗಿ ಬಂದು ಕಾಲಿಗೆ ಬಿದ್ದನಂತೆ ವಿಭೀಷಣ ಅಂತ. ಮತ್ತು ಹೀಗೆ ಹೇಳ್ತಾನೆ. ರಾಮನ ಮನಸ್ಸಿಗೆ ಸಂತೋಷವಾಯಿತು ವಿಭೀಷಣನ ಮಾತುಗಳನ್ನು ಕೇಳಿ. ಹೇಳ್ತಾನೆ ವಿಭೀಷಣ, ರಾವಣನ ತಮ್ಮ ಹೋದು ನಾನು ಪ್ರಭು, ಆದರೆ ಅವನಿಗೆ ನಾನೇನು ಅಂತ ಗೊತ್ತಿಲ್ಲ, ನನ್ನನ್ನು ಅರಿತಿಲ್ಲ ಅವನು. ಹಾಗಾಗಿ ಅವಮಾನಿತ, ಅಲ್ಲಿರುವುದು ನನಗೆ ಅವಮಾನ ಮಾತ್ರ, ಅಭಿಮಾನ ಉಳಿಲಿಲ್ಲ ಏನು ಅಂತ. ನೀನು ನಾನು ಅಂತಲ್ಲ, ಯಾರು ಬಂದು ಶರಣಾದರೂ ಕೂಡ ಅಭಯ ಕೊಡ್ತಕ್ಕಂಥವನು ನೀನು. ನಾನು ಹೊರಲ್ಲೊಬ್ಬ, ನಿನ್ನ ಪಾದಕ್ಕೆ ನಿನ್ನ ಕಾಲಿಗೆ ಬಿದ್ದಿರ್ತಕ್ಕಂಥ, ನಿನ್ನ ಮಡಿಲಲ್ಲಿ ನಿನ್ನ ಆಶಯದಲ್ಲಿ ಇರ್ತಕ್ಕಂಥ ಅಸಂಖ್ಯ ಕೋಟಿ ಜೀವಗಳ ಪೈಕಿಯಲ್ಲಿ ನಾನು ಒಬ್ಬ. ಹಾಗಾಗಿ ಸರ್ವರ ತಂದೆಯೇ ಅಣ್ಣನಿಗೆ ಬೇಡವಾದೆ, ನೀನು ಪರಿಗ್ರಹಿಸು, ನೀನು ಸ್ವೀಕಾರ ಮಾಡು. ಪರಿತ್ಯಕ್ತ ಮಯ ಲಂಕಾ, ಲಂಕೆಯನ್ನು ತ್ಯಜಿಸಿದೆ. ಮಿತ್ರಾಣಿ, ಅಲ್ಲಿಯ ನನ್ನ ಮಿತ್ರರು. ಧನಾನಿ, ಅಲ್ಲಿಯ ನನ್ನ ಸಂಪತ್ತು, ಎಲ್ಲವನ್ನೂ ತ್ಯಜಿಸಿದೆ. ಇನ್ನು ಮುಂದೆ ನನ್ನ ಬದುಕು ನಿನಗರ್ಪಿತ. ಭವದ್ಗತಂಚ ಮೇ ರಾಜ್ಯಂ ಜೀವಿತಂಚ ಸುಖಾನುಚ. ನನ್ನ ಬದುಕು, ನನ್ನ ಸುಖ, ಮತ್ತೊಂದು ಆಸೆ ಇದೆ ನನಗೆ, ಒಂದು ಅಪೇಕ್ಷೆ ಇದೆ, ಲಂಕೆ ಮುಂದೆ ಒಳ್ಳೆಯದಾಗಬೇಕು ಮತ್ತೆ ಅಂತ, ಲಂಕೆಗೆ ಮತ್ತೆ ಒಳ್ಳೆ ಕಾಲ ಬರಬೇಕು ಅಂತ. ಇದೆಲ್ಲವೂ ನಿನಗರ್ಪಿತ, ನಿನ್ನ ಅಧೀನ, ನನ್ನದೆಂಬುದು ಯಾವುದೂ ಇಲ್ಲ, ಎಲ್ಲ ನಿನ್ನದು ಎಂಬುದಾಗಿ ವಿಭೀಷಣ ಹೇಳಿದಾಗ ಆ ಶ್ಲೋಕ ನೆನಪಾಗ್ತದೆ. ಮಾತಾ ರಾಮೋ ಮತ್ಪಿತ ರಾಮಚಂದ್ರ, ಸ್ವಾಮಿ ರಾಮೋ ಮತ್ಸಖ ರಾಮಚಂದ್ರ, ಸರ್ವಸ್ವಂ ಮೇ ರಾಮಚಂದ್ರೋ ದಯಾಲು. ವಿಭೀಷಣನ ಭಾವ ಅದು. ನಾಣ್ಯಂ ಜಾನೆ ನೈವ ಜಾನೆ ನ ಜಾನೆ.